ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವನಿತಾಗೆ ಲಾವಣ್ಯ ಒಬ್ಬಳೇ ಮಗಳು. ಚಿಕ್ಕಂದಿನಿಂದ ಮಗಳನ್ನು ತುಂಬಾ ಮುದ್ದಾಗಿ ಬೆಳೆಸಿದ್ದಳು. ಅವಳಿಗೆ ತನ್ನ ಮಗಳೆಂದರೆ ಪ್ರಾಣವೇ ಸರಿ. ತಾನು ಮುದ್ದಿಸಿ ಬೆಳೆಸಿದ ಮಗಳು ಮದುವೆಯ ನಂತರವೂ ತನ್ನ ಕಣ್ಣೆದುರಲ್ಲೇ ಇರಬೇಕೆಂಬ ತೀವ್ರ ಆಸೆ ವನಿತಾಳದ್ದಾಗಿತ್ತು. ಮಗಳ ಮದುವೆಗೆ ವನಿತಾ ತುಂಬಾ ಹುಡುಕಾಟ ನಡೆಸಿದಳು. ಮಗಳನ್ನು ದೂರ ಕಳುಹಿಸುವ ಯೋಚನೆಯೇ ಅವಳಿಗೆ ಬೇಸರ ತರಿಸುತ್ತಿತ್ತು. ಮದುವೆ ಮಾಡಿ ಇನ್ನೊಂದು ಮನೆಗೆ ಕಳುಹಿಸಲು ಅವಳಿಗೆ ಇಷ್ಟವಿರಲಿಲ್ಲ. ಬದಲಿಗೆ ಮನೆಯಲ್ಲಿಯೇ ಇದ್ದು ಮಗಳನ್ನು ನೋಡಿಕೊಳ್ಳುವ ಅಳಿಯ ಬೇಕೆಂದು ಅವಳು ಬಯಸುತ್ತಿದ್ದಳು. ಕೊನೆಗೂ ಅಂತಹ ಅಳಿಯನನ್ನು ಹುಡುಕುವಲ್ಲಿ ವನಿತಾ ಯಶಸ್ವಿಯಾದಳು. ಮಗಳಿಗೆ ಮದುವೆಯಾದರೂ ವನಿತಾಳ ಸೌಂದರ್ಯಕ್ಕೆ ಏನೂ ಕಡಿಮೆಯಾಗಿರಲಿಲ್ಲ. ಅವಳು ಎಂದಿನಂತೆ ಆಕರ್ಷಕವಾಗಿದ್ದಳು. ತನ್ನ ಅಂದದ ಬಗ್ಗೆ ಅವಳು ವಿಶೇಷ ಕಾಳಜಿ ವಹಿಸುತ್ತಿದ್ದಳು. ಮಲ್ಲಿಗೆ ಹೂ ಮುಡಿದು ಅಂದವಾಗಿ ತಯಾರಾಗುತ್ತಿದ್ದಳು. ಅಮ್ಮಮ್ಮಗಳು ಜೊತೆಯಾಗಿ ಹೊರಗೆ ಹೋದರೆ ಎಲ್ಲರಿಗೂ ಅವರು ಅಕ್ಕತಂಗಿಯರಂತೆ ಕಾಣುತ್ತಿದ್ದರು. ಅವರ ಬಾಂಧವ್ಯ ಅಷ್ಟು ಗಾಢವಾಗಿತ್ತು. ಜನರು ಈ ವಿಷಯ ಹೇಳಿದಾಗ ವನಿತಾಳಿಗೆ ಮುಜುಗರವಾದರೂ ಒಳಗೊಳಗೆ ಸಂತೋಷವಾಗುತ್ತಿತ್ತು. ವನಿತಾಳ ಪತಿ ಸುರೇಶ್ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದನು. ಮಗಳ ಮದುವೆಗೆ 2 ವಾರ ಬಂದಿದ್ದ ಸುರೇಶ್ ಕಾರ್ಯ ಮುಗಿದ ಮೇಲೆ ವಾಪಸ್ ಹೋಗಿದ್ದನು. ವನಿತಾ ಮಗಳು ಮತ್ತು ಅಳಿಯನ ಜೊತೆ ಮನೆಯಲ್ಲಿದ್ದಳು. ಗಂಡ ದೂರವಿದ್ದ ಕಾರಣ ಅವಳಿಗೆ ಒಂಟಿತನ ಕಾಡುತ್ತಿತ್ತು. ಇದರಿಂದ ಅವಳು ಅಳಿಯನ ಜೊತೆ ತುಂಬಾ ಸಲುಗೆಯಿಂದ ಮಾತನಾಡುತ್ತಿದ್ದರು. ಅಳಿಯ ಕಿರಣ್ ತುಂಬಾ ಗೌರವದಿಂದ ಅತ್ತೆಯನ್ನು ನೋಡಿಕೊಳ್ಳುತ್ತಿದ್ದನು. ಅವನಿಗೆ ಹೆಂಡತಿ ಲಾವಣ್ಯ ಮೇಲೆ ಅಪಾರ ಪ್ರೀತಿ ಇತ್ತು. ಲಾವಣ್ಯ ತುಂಬಾ ಸುಂದರಿಯಲ್ಲದಿದ್ದರೂ ಅವಳ ಸರಳತೆ ಕಿರಣ್ಗೆ ಇಷ್ಟವಾಗಿತ್ತು. ಆದರೆ ಕಿರಣ್ ಆಕರ್ಷಕ ವ್ಯಕ್ತಿತ್ವದ ಸುಂದರ ಯುವಕನಾಗಿದ್ದನು. ಕಿರಣ್ನ ಆಕರ್ಷಕ ವ್ಯಕ್ತಿತ್ವ ವನಿತಾಳನ್ನು ಸೆಳೆದಿತ್ತು. ಗಂಡ ಹತ್ತಿರವಿಲ್ಲದ ಕಾರಣ ವನಿತಾಳ ಮನಸ್ಸು ಅಸ್ಥಿರವಾಗಿತ್ತು. ಅಳಿಯನ ಮೇಲಿನ ಈ ಸೆಳೆತ ಅವಳಲ್ಲಿ ಹತಾಶೆ ಮೂಡಿಸುತ್ತಿತ್ತು. ಅವಳಿಗೆ ಸರಿಯಾಗಿ ನಿದ್ದೆ ಬರುತ್ತಿರಲಿಲ್ಲ. ಅಶಾಂತವಾದ ಮನಸ್ಸು ಅವಳನ್ನು ತಪ್ಪುದಾರಿಗೆ ಎಳೆಯುತ್ತಿತ್ತು. ಒಂದು ದಿನ ಲಾವಣ್ಯ ತನ್ನ ಗೆಳತಿಯ ಶಾಪಿಂಗ್ಗಾಗಿ ಹೊರಗೆ ಹೋದಳು. ಕಿರಣ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಲಾವಣ್ಯ ಫೋನ್ ಮಾಡಿ ಅಮ್ಮನಿಗೆ ಊಟ ಬಡಿಸಲು ತಿಳಿಸಿದಳು. ಸ್ನಾನ ಮುಗಿಸಿ ಬಂದ ಕಿರಣ್ಣನ್ನು ಕಂಡ ವನಿತಾಳಿಗೆ ತನ್ನ ಭಾವನೆಗಳನ್ನು ಹತ್ತಿಕ್ಕಲು ಸಾಧ್ಯವಾಗಲಿಲ್ಲ. ವನಿತಾ ತನ್ನ ಹಾವಭಾವಗಳಿಂದ ಕಿರಣ್ನ ಗಮನ ಸೆಳೆಯಲು ಪ್ರಯತ್ನಿಸಿದಳು. ಅವಳ ಮಾತಿನ ಆಹ್ವಾನ ಮತ್ತು ನಡವಳಿಕೆಯಿಂದ ಕಿರಣ್ ಕೂಡ ಒಂದು ಕ್ಷಣ ವಿಚಲಿತನಾದನು. ತನ್ನ ಹೆಂಡತಿಗಿಂತ ಅತ್ತೆಯೇ ಹೆಚ್ಚು ಸುಂದರವಾಗಿ ಕಾಣುತ್ತಿರುವುದು ಅವನ ಗಮನಕ್ಕೆ ಬಂದು ಸಂಯಮ ಕಳೆದುಕೊಂಡನು. ಒಂದು ಕ್ಷಣದ ದೌರ್ಬಲ್ಯದಲ್ಲಿ ಅವರಿಬ್ಬರೂ ಮಿತಿಯನ್ನು ಮೀರಿದರು. ತಪ್ಪು ಎಂದು ತಿಳಿದಿದ್ದರೂ ಆ ಕ್ಷಣದ ಆವೇಶಕ್ಕೆ ಬಲಿಯಾದರು. ಆದರೆ ಕಾರ್ಯ ಮುಗಿದ ಕೂಡಲೇ ವನಿತಾಳಿಗೆ ತಾನು ಮಾಡಿದ ಮಹಾಪರಾಧದ ಅರಿವಾಯಿತು. ಪವಿತ್ರವಾದ ಸಂಬಂಧವನ್ನು ಕೆಡಿಸಿಕೊಂಡೆ ಎಂದು ಅವಳು ಪಶ್ಚಾತ್ತಾಪ ಪಡತೊಡಗಿದಳು. ಇತ್ತ ಕಿರಣ್ ಕೂಡ ತಾನು ಮಾಡಿದ ತಪ್ಪಿಗೆ ನೊಂದುಕೊಂಡನು. ಸ್ವಲ್ಪ ಹೊತ್ತಿನ ನಂತರ ಮನೆಗೆ ಬಂದ ಲಾವಣ್ಯಳಿಗೆ ಏನೂ ತಿಳಿದಿರಲಿಲ್ಲ. ವನಿತಾ ಮಗಳ ಮುಖ ನೋಡಲಾಗದೆ ಮುಜುಗರ ಅನುಭವಿಸಿದಳು. ಕಿರಣ್ ಕೂಡ ತಪ್ಪಿತಸ್ಥ ಭಾವನೆಯಿಂದ ಊಟ ಮಾಡದೆ ಮಲಗಿಬಿಟ್ಟನು. ಅತ್ತೆ ಮತ್ತು ಅಳಿಯನ ನಡುವೆ ಈಗ ಮೌನ ಆವರಿಸಿದೆ. ಆ ಒಂದು ಕ್ಷಣದ ತಪ್ಪು ಅವರ ಮನಸ್ಸನ್ನು ಭಾರವಾಗಿಸಿದೆ. ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.